ಆತ್ಮೀಯರೇ, ಮೈಸೂರು ನಗರದಲ್ಲಿ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದ್ದೀವಿ. ನಾವು ಪರಿಶಿಷ್ಟ ಜಾತಿಕ್ಷರು ಇರ್ತಕ್ಕಂಥ ಹಂದಿಜೋಗಿ, ಸಿಳ್ಳೆಕ್ಯಾತ, ಅಕ್ಕಿಪಿಕ್ಕಿ, ಕೋಲೆ ಬಸವ, ಸುಡುಗಾಡು ಸಿದ್ಧ, ದೊಂಬ್ರ ಈ ಹೆಸರೇ ಗೊತ್ತಿಲ್ಲದೆ ಇರುವಂಥ ಜಾತಿಗಳನ್ನ ಒಳ ಮೀಸಲಾತಿಯಲ್ಲಿ ಏನು 5%ಗೆ ನೀವು ನಿಗದಿಗೊಳಿಸಿದ್ರಿ ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ದಯಮಾಡಿ ಇವನ್ನ ಪ್ರತ್ಯೇಕಗೊಳಿಸಬೇಕು. ಯಾಕೆಂತಂದರೆ ಅವರು ಲಂಬಾಣಿ ಸಮುದಾಯದ ಜೊತೆ ಮತ್ತು ಗೋವಿ ಸಮುದಾಯದ ಜೊತೆ ಅವರು ಹೋರಾಟ ಮಾಡೋಕ್ಕಾಗಲ್ಲ. ಸರ್ಕಾರದ ಒಂದು ಸಣ್ಣ ಒಂದು P1 ಕೆಲಸನೂ ಕೂಡ ಇವರು ತಗೊಳ್ಳಿಕ್ಕಾಗಲ್ಲ. ಹುಟ್ಟು ಸಾವುಗಳಿಗೆ ದಾಖಲೆನೇ ಇಲ್ಲ. ಮರದ ಕೆಳಗಡೆ ಬಾಳ ಮಂಟಪದಲ್ಲಿ ಸ್ಕೂಲ್ ಜಗಲಿಗಳಲ್ಲಿ ಇವರು ವಾಸ, ನೆಲೆ ಇಲ್ಲ, ಅವಮಾನ, ಹಂಗೂರು ಜೀವನ, ಇಂಥ ದಿಗ್ಗುದನಿ ಇಲ್ಲದೆ ಇರುವಂಥ ಒಂದು ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾದಂಥ ಒಂದು ಒಳ ಮೀಸಲಾತಿಯನ್ನು ಕೊಟ್ಟರೆ 2%, ಅದು ನಿಜಕ್ಕೂ ಕೂಡ ಇದು ಬಸವಣ್ಣನವರ ಒಂದು ಪರಿಕಲ್ಪನೆಯಲ್ಲಿ ಏನು ಒಳ ಮೀಸಲಾತಿ ಕೊಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ, ನಿಮ್ಗೆ ಅಭಿನಂದಿಸ್ತೀವಿ. ಇವ್ರಿಗೆ ಸಪ್ರೇಟ್ 2% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮೈಸೂರಿನಲ್ಲಿ ಇವತ್ತು ನಾವು ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯ ಸಂಚಾಲಕರಾದಂಥ ತರೀಕೆರೆ ವೆಂಕಟೇಶ್ವರವರ ನಾಯಕತ್ವದಲ್ಲಿ ಇದಕ್ಕೆ ದಯಮಾಡಿ ಸರ್ಕಾರ, ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಆ ಒಂದು ವಂಚಿತ ಸಮುದಾಯಗಳಿಗೆ ದನಿ ಕೊಡಿಸುವಂಥ, ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನನ್ನ ಹೆಸರು ಲಿಂಗರಾಜ್ ಮಲ್ಲಾಡಿ. ಸರ್ ನಮಸ್ತೆ. ಒಂದು ನಿಮಿಷ ಇದೆ ಮಾತಾಡಿ. ಇಂದು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಏನು ಶೋಷಿತ ಅಲೆಮಾರಿ 59 ಅಲೆಮಾರಿ ಸಮುದಾಯಗಳಿಗೆ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. 5% ಮೀಸಲಾತಿ ಸರ್ಕಾರ ನಿಗದಿ ಮಾಡಿ ಅದರಲ್ಲಿ ಲಂಬಾಣಿ, ಕೊರಚರು, ಕೊರಮರು, ಬೋಬಿಗಳ ಜೊತೆ ಇವತ್ತು ಇವರು ಹೋರಾಟ ಮಾಡಲಿಕ್ಕೆ, ಆ ಮೀಸಲಾತಿಯ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಇವರ ಹುಟ್ಟು ಸಾವಿನ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ, ಇವರಿಗೆ ವಿದ್ಯೆ ಇಲ್ಲ. ಒಬ್ಬರು ಸಹ ಈ ಸಮಾಜಗಳಲ್ಲಿ IAS ಅಧಿಕಾರಿಗಳಾಗಲಿ, IPS ಅಧಿಕಾರಿಗಳಾಗಲಿ, ಡಾಕ್ಟ್ರು, ಇಂಜಿನಿಯರ್ಗಳಾಗಲಿ ವಿದ್ಯಾವಂತರು ಯಾರೂ ಇಲ್ಲ. ಆದ್ದರಿಂದ ಶಿಕ್ಷಣದಿಂದ ಇವರು ವಂಚಿತರಾಗಿದ್ದಾರೆ. ಇವರಿಗೆ ಮೊದಲು ಶಿಕ್ಷಣವನ್ನು ಕೊಡಬೇಕು. ಇವತ್ತು ಏನು ನಮ್ಮ ಜಗತ್ ಪ್ರಸಿದ್ಧ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಅಲೆಮಾರಿಗಳಿಗೆ ಒಳ ಮೀಸಲಾತಿ ಸಿಕ್ಕಿಲ್ಲ ಅನ್ನೋ ವಿಚಾರವಾಗಿ ಇವತ್ತೊಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಹಿಂದೆ ಸರ್ಕಾರನೇ ಸಮೀಕ್ಷೆ ಮಾಡಿ, ಸರ್ಕಾರನೇ ಆ ಎಲ್ಲ ಒಂದು ಹಂತಗಳಲ್ಲೂ ಕೂಡ ಸಮೀಕ್ಷೆ ಮಾಡಿ ಅಂತಿಮವಾಗಿ 5% ಕೊಟ್ಟಿದೆ ಸರ್ಕಾರ. ಏಕಾಏಕಿ 5%ಇಂದ 1%ಗೆ ಬಂದಿರೋದು ಎಲ್ಲ ಒಂದು ಕಡೆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗ್ತದೆ ಅನ್ನೋದು ನಮ್ಮ 2. ಇವತ್ತು ಹೋರಾಟಕ್ಕೆ ಬರದೇ ಇರ್ತಕ್ಕಂಥ ಜನ, ಅಲೆಮಾರಿ ಜನ, ಅವರು ಬಂದ್ರಪ್ಪ ಇಲ್ಲಿ ಹೋರಾಟ ಮಾಡಬಂದ್ರೆ, ಹೋರಾಟ ಅಂದರೆ ಏನು, ಯಾಕೆ ಈ ಒಲಮಾಸಿ ನಮ್ಗೆ ಯಾಕೆ, ನಾವೆಲ್ಲೋ ಒಂದು ಪಾಲು ಮಂಟಪ ಜಗಲಿ ಅಲ್ಲಿ ಇಲ್ಲಿ ಎಲ್ಲೋ ನಾವು ಜೀವನ ಮಾಡ್ಕೋತೀವಿ, ನಮಗೆ ಇವೆಲ್ಲ ಬೇಡ ಅಂತಾರೆ. ಅಂಥ ಸಮುದಾಯವನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾನ್ಸೆಪ್ಟ್ ಏನಂತಂದರೆ, ಯಾರು ಕೊನೆಯಲ್ಲಿ ಇರ್ತಾರೆ ಅವ್ರನ್ನ ಪ್ರಿಂಟಿಗೆ ತರಬೇಕು, ಯಾರು ಲಾಸ್ಟಲ್ಲಿ ಇರ್ತಾರೆ ಅವರು, ಯಾರು ಬಿದ್ದಿರ್ತಾರೆ ಅವ್ರನ್ನ ಎಬ್ಬರಿಸ್ಬೇಕು, ಯಾರು ನಡೆದಾಡಲ್ವೋ ಅವ್ರನ್ನ ನಡೆದಾಡಿಸ್ಬೇಕು, ಅವ್ರನ್ನ ಓಡಿಸ್ಬೇಕು. ಇದು ಅಂದರೆ ಶೋಷಿತ ಸಮುದಾಯಗಳು ಎಲ್ಲ ಹಂತಗಳಲ್ಲಿ ಈ 3 ವಿಚಾರಗಳನ್ನ ತಗೊಂಡಾಗ ಅವರು ಎಲ್ಲೋ ಒಂದು ಕಡೆ ಅವರು ಅನ್ಯಾಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ಅನ್ಯಾಯಕ್ಕೆ ಒಳಗಾಗಿ ಅವರು ಇವತ್ತು ಯಾವುದೇ ಒಂದು ನ್ಯಾಯ ಸಿಗದೆ ಇರ್ತಕ್ಕಂಥ ಪರಿತಪನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ಈ ಮೂಲಕ, ಈ ದಿನದ ಒಂದು ಹೋರಾಟದ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇದು ಸಾಂಕೇತಿಕವಾಗಿ ಇವತ್ತು ಕೊಟ್ಟಿದ್ದೀವಿ. ನಾವು ಪ್ರತಿಭಟನೆ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನಕ್ಕೆ ಹೋಗಬೇಕು ಈ ವಿಚಾರ. ಇಲ್ಲ ಅಂತ ಅಂದರೆ ನಾವು ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ವೆಂಕಟೇಶು, ಮತ್ತು ರಾಜ್ಯ ಮಹಿಳಾ ಸಂಚಾಲಕಿ MV ಭವಾನಿ, ಮತ್ತು ಬೆಂಗಳೂರು ಜಿಲ್ಲಾ ಸಂಚಾಲಕಿ ಭಾರತಿ ಮೇಡಮ್ ಅವರು, ಮತ್ತು ಕರ್ನಾಟಕ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಲಿಂಗರಾಜ್ ಮಲ್ಲಾಡಿ, ನಾನು ಕೂಡ ರಾಜ್ಯ ಸಂಘಟನಾ ಸಂಚಾಲಕ, ದಿವಾಕರ್ ಅವರು ಮೈಸೂರು ಜಿಲ್ಲಾ ಸಂಚಾಲಕರು, ವಿಜಯ್ ನಮ್ಮ ಜಗದೀಶ್ ಸರ್ ವಿಭಾಗೀಯ ಸಂಚಾಲಕರು, ಎಲ್ಲ ಜಾಪ್ನೂರು ರಾಜಶೇಖರ್ ಸರು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು, ನಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಸಂಘ ಇದೆ, ನಮ್ಮ ಶಾಖೆಗಳಿದೆ. ಅವರೆಲ್ಲರಿಗೂ ಕೂಡ ಹೇಳಿ ನಾವು ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಇದು ಹೋರಾಟನ ಮುಂದುವರಿಸ್ತೀವಿ ಅಂತ. ನಾವು ಆಗಲಿಲ್ಲ ಅಂತ ಪಕ್ಷದಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟು ಅವಕಾಶ ಮಾಡಿ ಬೇಡಿಕೆಗೆ 2% ಅಷ್ಟೇ.
2% ಅಷ್ಟೇನೆ. ಬೇಡಿಕೆಗೆ ಬರೀ 2% ಕೊಡಬೇಕು. ಯಾಕಂದ್ರೆ ಅಲೆಮಾರಿ ಸಮುದಾಯಗಳು ಇವತ್ತು ಎಷ್ಟು ಮೊನ್ನೆ ರೀಸೆಂಟಾಗಿ ಮೈಸೂರಲ್ಲಿ ಒಂದು ಇದರಲ್ಲಿ ದಸರಾದಲ್ಲಿ ಒಂದು ಅಲೆಮಾರಿ ಸಮುದಾಯಕ್ಕೆ ಮಗು ಮೇಲೆ ಅತ್ಯಾಚಾರ ಆಗ್ತದೆ. ಈ ಅತ್ಯಾಚಾರ ಆದ್ಮೇಲೆ ಜನಗಳು ಇವತ್ತಿಗೆ ನಾವು ಬೀದಿಯಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಲೆಮಾರಿ ಸಮುದಾಯಗಳು. ಈಗ ಯಾರೇನೇನೋ ಮೀಸಲಾತಿ ಪಡ್ಕೋತಾ ಇದ್ದಾರಲ್ಲ ಬರೀ ಅವರೇ ಪಡ್ಕೋತಾ ಇದ್ದಾರೆ. ಇವರು ನಮ್ಮ ಹೇಳ್ದಂಗೆ ಯಾರು ಅಧಿಕಾರಿಗಳಲ್ಲಿ ಯಾವತ್ತೂ ಈ ವ್ಯವಸ್ಥೆಗಳು ಇಲ್ಲ. ಇನ್ ಕೇಸ್ ಏನಾದರೂ ನಮ್ಮ ಈ 2% ಮೀಸಲಾತಿ ಕೊಡಲಿಲ್ಲ ಅಂತಂದರೆ ನಾವು ಇಲ್ಲಿಂದ ರ್ಯಾಲಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ತರೀಕೆರೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ನಮ್ಮದು ಒಂದು ಸಂಘಟನೆ ರಚನೆ ಆಗಿದೆ. ಲಾಸ್ಟ್ ಟೈಮಲ್ಲೆಲ್ಲ ನಮ್ಮದು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈಗೇನಾದರೂ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಬೆಳಗಾವಿಯಲ್ಲಿ ಏನಿಲ್ಲ ಅಂತಂದರೆ ಒಂದು 50,000 ಜನಗಳು ಸೇರ್ಪಡೆ ಆಗುತ್ತೆ. ಸೇರ್ಪಡೆ ಆಗಿ ಜನಗಳನ್ನ ರಿಸರ್ವೇಷನ್ ಕೊಡಲೇಬೇಕಂತ ನಾನು ಒತ್ತಾಯ ಪೂರ್ವಕವಾಗಿ ಸರ್ಕಾರವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.